ಪ್ರಥಮವಾಗಿ ನಮ್ಮ ಭಾಗದ ಆರಾಧ್ಯವರಾಗಿರ್ತಕ್ಕಂಥ ಕರ್ತೃ ಶ್ರೀ ದುರ್ದುಂಡೇಶ್ವರನ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಡಸೋಶಿಯ ಪರಮ ಪೂಜ್ಯರು ಮತ್ತು ಜೊತೆಗಿರುವ ಎಲ್ಲ ಪರಮ ಪೂಜ್ಯರಲ್ಲೇ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಹಾಜಿ ಮತ್ತು ಮಾಜಿ ಎಲ್ಲ ಶಾಸಕರು ಸಂಸದರಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಬಹುಶಃ ನಮ್ಮ ಉಮೇಶ್ ಅಣ್ಣ ತನ್ನ 22ನೇ ವಯಸ್ಸಿನಲ್ಲಿ ಶಾಸಕರಾಗಿ 62ನೇ ವಯಸ್ಸಿನಲ್ಲಿ ನಿಮ್ಮೆಲ್ಲ ಬಿಟ್ಟು ಅಗಲಿದಂಥ ಒಂದು ಸಂದರ್ಭ. ಅವರ ಅಗಲಿಕೆ ಅವರ 40 ವರ್ಷದ ಜೀವನ ಚರಿತ್ರೆ ರೈತರ ಜೊತೆಗೆ ಯುವಕರ ಜೊತೆಗೆ ಈ ಉತ್ತರ ಕರ್ನಾಟಕದ ಜೊತೆಗೆ ಅನೇಕ ಸಮಸ್ಯೆಗಳ ಜೊತೆಗೆ ಅವರು ಹೋರಾಟ ಮಾಡಿದಂಥ ನನ್ನ ಅಣ್ಣ ಇವತ್ತು ನಿಮ್ಮ ಮುಂದೆ ಇಲ್ಲವ. ಆದ್ರೆ ಅವ್ನು ಮಾಡಿದ ಕೆಲಸ ಎಲ್ಲರೂ ಪ್ರತಿಯೊಂದು ಊರಾಗದಾವ, ಎಲ್ಲರೂ ಮನುಷ್ಯನಾಗದ ನಾವು. ಅದಕ್ಕೆ ಇವತ್ತು ನಮ್ಮಣ್ಣ ಎಲ್ಲ ಊರಾಗ ಕೆಲಸ ಮಾಡ್ಯಾನ. ನೀವೆಲ್ಲ ಹಂಗ ಬಂದಿಲ್ಲ, ನಿಮಗೆ ನಾವು ದುಡ್ಡು ಕೊಟ್ಟಿಲ್ಲ. ಉಮೇಶ್ ಅನ್ನೊಂದು ಅಣ್ಣಂದೊಂದು ಗ್ರಂಥ ಬಿಡುಗಡೆ ಐತಿ, ಬರ್ರಿ ಎಲ್ಲ ಊರಾಗ ಕೆಲಸ ಮಾಡಿದ್ರು ಅದ್ರೊಳಗೆ ಬರ್ದೈತಿ. ಉತ್ತರ ಕರ್ನಾಟಕದಾಗ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಬರ್ದಾನು. ಬಂದು ನೀವೆಲ್ಲ ಸಾಕ್ಷಿ ಆಗಿರತ್ತೇಳಿ ವಿನಂತಿ ಮಾಡ್ಕೊಂಡದಕ್ಕನ ಬರೇ ಕೇವಲ ಕತ್ತಿ ಮಾಡಿದ ಒಂದು ವಿನಂತಿಗೆ ಇವತ್ತು ದಿವಸ ನೀವೆಲ್ಲ ಕೂಡಿ ಬಂದಿದ್ದೀರಿ ಅನ್ನೋ ಸಲುವಾಗಿ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾನು ಅನೇಕ ಜನರು ಉಮೇಶನ ವಿಷಯಗಳನ್ನು ಸಾಕಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಒಬ್ಬ ಮುಖ್ಯಮಂತ್ರಿಗಳು ಮಾತನಾಡಿದ್ರು, ಒಬ್ಬ ರಾಜ್ಯಸಭಾ ಸದಸ್ಯರು ಮಾತನಾಡಿದ್ರು, ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾತನಾಡಿದ್ರು. ಇವತ್ತು ದಿವಸ ಬಿಜೆಪಿ ಇದ್ಕೊಂಡು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಉಚ್ಚಾಟಿತರಾಗಿ ಸಹಿತ ಅವರು ಇವತ್ತು ದಿವಸ ಮಾತನಾಡಿದ್ರು. ಇವತ್ತು ಜೈನ್ ಸಮಾಜದ ಅಭಯನ ಪಾಟೀಲ್ರು ಮಾತನಾಡಿದ್ರು, ಸಂಜಯ್ ಪಾಟೀಲ್ರು ಮಾತನಾಡಿದ್ರು. ಅನೇಕ ಜನ ಇವತ್ತು ದಿವಸ ಉದಾಸಿ ಅವರು ಅಲ್ಲಿಂದ ಬಂದು ಮಾತನಾಡಿದ್ರು. ಇಷ್ಟೆಲ್ಲ ಮಾತನಾಡಬೇಕಾದ್ರೆ ಅವನು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಬಹುಶಃ ಜಾತ್ಯತೀತ ಪಕ್ಷಾತೀತ ನಾಯಕ ಯಾರಾದ್ರೂ ಇದ್ರೆ ಅದು ನಮ್ಮ ಅಣ್ಣ ಇದ್ದ ಅಂತಾರ. ನಾ ಇವತ್ತು ದಿವಸ ಬಹಳ ಹೆಮ್ಮೆಯಿಂದ ನಾ ಹೇಳ್ತೀನಿ. ಮತ್ತೆ ನೀವು 8 ಸಲ ಚುನಾವಣೆಗೆ ನಿಂತ್ರ ಬೇರೆ ಬೇರೆ ಚಿಹ್ನೆ ಮ್ಯಾಗ 5 ಸಲ ಆರಿಸಿ ಕಳಿಸಿದಿರಿ. ಬರೇ ನನಗೆ ಯಾವ ಚಿಹ್ನೆ ಬೇಕಾಗಿಲ್ಪ, ಸಾವುಕಾರ ಹೆಸರು ಎಲ್ಲೈತೆ ಅದ್ರ ಮುಂದೆ ನಮ್ಗೆ ಸಿಕ್ಕ ಹಾಕ್ತಂತೇಳಿ ನೀವು ಒಂದು ದಿವಸ ಹಾಕಿ ಅವನು ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಆದ್ರೆ ನಂದು ಅಪೇಕ್ಷೆ ಇನ್ನೊಂದು 8-10 ವರ್ಷ ಇರಬೇಕಾಗಿತ್ತು. ಆ 8-10 ವರ್ಷ ಇದ್ದಿದ್ರೆ ಈ ಉತ್ತರ ಕರ್ನಾಟಕದ ಚಿತ್ರನೇ ಬೇರೆ ಮಾಡ್ತಿದ್ದ ಅನ್ನುವಂಥ ಆತ್ಮವಿಶ್ವಾಸ ನನಗಿತ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಅನೇಕ ವಿಷಯಗಳನ್ನ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಇವತ್ತಿನ ದಿವಸ ತಾವೆಲ್ಲ ತಮ್ಮ ಊರಿನಿಂದ ಇಷ್ಟ ಸೋಯಾಬೀನ್ ರಾಶಿ ಅದಾವ, ನನಗೆ ಗೊತ್ತೈತಿ, ತ್ರಾಸ ಆಗ್ತೈತಿ. ನಿಮಗೆ ಹೊಲದಾಗ ರಾಶಿ ಬಿಟ್ಟು ಬಂದಿದ್ದೀರಿ, ಗೊತ್ತೈತಿ. ಆದ್ರೂ ಎಲ್ಲ ನಿಮ್ ತೆಗೆದ ಬಿಟ್ಟು ಇವತ್ತು ದಿವಸ ನಮ್ಮ ದೊಡ್ಡ ಸಾಹುಕಾರ ಸಲುವಾಗಿ ನಾವು ಬರ್ತೀವಿ ಅಂತೇಳಿ ಇವತ್ತು ದಿವಸ ನೀವು ಬಂದಿದ್ದೀರಿ. ಆ ದೊಡ್ಡ ಸಾಹುಕಾರ ಮ್ಯಾಗಿನ ಪ್ರೀತಿಗೆ ಇವತ್ತು ದಿವಸ ನೀವು ಬಂದಿದ್ದೀರಿ. ಆ ಭಾವನೆ ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ಕಾಣದ ಕೈಗಳು ಇವತ್ತಿನ ದಿವಸ ನಮ್ಮ ಇನ್ನುಳಿದ ಎಲ್ಲಾ ಸಮಾಜ, ಇವತ್ತು ಹಾಲ್ಮತ್ ಸಮಾಜ ಇರಬಹುದು, ಲಿಂಗಾಯತ ಸಮಾಜ ಇರಬಹುದು, ಜೈನ್ ಸಮಾಜ ಇರಬಹುದು, ಇವತ್ತು ಎಲ್ಲಾ ಸಮಾಜಗಳಲ್ಲಿ ಇವತ್ತು ದಿವಸ ಕಾಣಲಾರದ ಕೈಗಳು ಇವತ್ತು ದಿವಸ ನಮ್ಮ ಬೇರನ್ನ ಕಟ್ ಮಾಡಕತ್ತಾರ. ಅದರ ಸಲುವಾಗಿ ಇವತ್ತಿನ ದಿವಸ ಬಸವನಗೌಡ ಪಾಟೀಲ್ರನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೈಕಮಾಂಡ್ವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನ್ನ ತಾಲೂಕಿನ ಮತಕ್ಷೇತ್ರದ ಹುಕ್ಕೇರಿ ತಾಲೂಕಿನ ಜನರ ಮುಖವಾಗಿ, ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ಪರವಾಗಿ, ಉತ್ತರ ಕರ್ನಾಟಕದ ಜನರ ಪರವಾಗಿ ನಾನು ಇವತ್ತು ದಿವಸ ಹೈಕಮಾಂಡ್ ಅಲ್ಲಿ ವಿನಂತಿಯನ್ನು ಮಾಡ್ತಾನೆ. ಆದಷ್ಟು ಬೇಗ ಬಸವನಗೌಡ ಪಾಟೀಲ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ.